ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನಿಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಇವತ್ತಿನ ರೆಸಿಪಿ ಒಳಗೆ ವೆರಿ ಈಸಿಯಾಗಿ ರೆಡಿ ಆಗುವಂಥ ಒಂದು ಸ್ನ್ಯಾಕ್ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡತ್ತೀನಿ. ಬರ್ರಿ ವಿಡಿಯೋನ ನೋಡ್ಕೊಂಡು ಬರೋಣ ಅಂತ. ಸೊ ಫಸ್ಟಿಗೆ ನಾ ಇಲ್ಲೇ ಒಂದು 2 ಗ್ಲಾಸ್ನಷ್ಟು ಮೈಕ್ರೋನಿ ತೊಗೊಂಡೀನಿ. ಅಂದ್ರೆ ಒಂದು 250 ಗ್ರಾಮ್ನಷ್ಟು. ಇವು ಮುಳುಗುವಷ್ಟು ನಾನು ನೀರು ಹಾಕ್ಕೊಳತ್ತೀನಿ. ಅಂದರೆ ಒಂದು 3 ಗ್ಲಾಸ್ನಷ್ಟು ನೀರು ಹಾಕ್ಕೊಳತ್ತೀನಿ. ಆಮೇಲೆ ಒಂದು ಸ್ವಲ್ಪ ಟೇಸ್ಟಿಗೆ ಅಂತ ಹೇಳಿದಕ್ಕೆ ನಾನು ಉಪ್ಪನ್ನು ಹಾಕ್ಕೋತೀನಿ. ಈಗ ಇದನ್ನು ಒಂದು 75% ನಾನು ಬಾಯ್ಲ್ ಮಾಡ್ಕೊಂಡು ಇವನ್ನ ಸ್ಟ್ರೈನ್ ಮಾಡ್ಕೊಂಡು ಬರ್ತೇನಂತ. ಸೊ ಬರ್ರಿ ಈಗ ಇದನ್ನು ಬಾಯ್ಲ್ ಮಾಡ್ಕೊಂಡು ನಿಮ್ಗೆ ನಾನು ಸಿಗ್ತೀನಿ. ಸೊ ಮೈಕ್ರೋನಿನ ನೋಡ್ರಿ ನಾನು ಚಲೋತ್ನಂಗೆ ಬಾಯ್ಲ್ ಮಾಡ್ಕೊಂಡು ಫುಲ್ ಸ್ಮೂತ್ ಆಗ್ಯಾವ. ಭಾಳ ಮೆತ್ತಗೆ ಫುಲ್ ಬಾಯ್ಲ್ ಮಾಡ್ಕೋಬೇಡ್ರಿ, ಅದು ಒಂಥರ ಕಿಚಿ ಕಿಚಿ ಆಗಿಬಿಡ್ತಾವೆ. ಸೊ ಸ್ನ್ಯಾಕ ಟೇಸ್ಟಾಗಿ ಬರೋಂಗಿಲ್ಲ. ಸೊ ಇವನ್ನ ನಾನು ಒಂದು ಬೌಲಿಗೆ ತಕ್ಕೊಳತ್ತೀನಿ. ಈಗ ನಾನು ಇದಕ್ಕೆ ಒಂದು 2 ಸ್ಪೂನ್ನಷ್ಟು ನಾನು ಕಾರ್ನ್ ಫ್ಲವರ್ ಹಾಕೋತೇನಂತೆ. ಮತ್ತು ಒಂದು 2 ಸ್ಪೂನ್ನಷ್ಟು ನಾನು ಇದಕ್ಕೆ ಮೈದಾ ಹಿಟ್ಟನ್ನು ಹಾಕೋತೀನಿ. ಜಸ್ಟ್ ಫಾರ್ ಕೋಟಿಂಗಿಗೆ ಅಂತ ಹೇಳಿ ನಾನು ಇದನ್ನು ಹಿಟ್ಟು ಹಾಕ್ಕೊಳತ್ತೀನಿ. ಓವರಾಗಿ ಹಾಕ್ಕೊಳಕ್ಕೆ ಹೋಗಬೇಡ್ರಿ. ಮತ್ತು ನಿಮ್ಗೆ ಇನ್ನೂ ಸ್ವಲ್ಪ ಕೋಟಿಂಗ್ ಆಗಬೇಕು ಅನ್ನೋದಾದ್ರೆ 2 ಹಿಟ್ಟನ್ನು ಈಕ್ವಲ್ ಕ್ವಾಂಟಿಟಿನಾಗ ಹಾಕೋರಿ. ಅಂದ್ರೆ ಸ್ನ್ಯಾಕ್ ಭಾರಿ ಟೇಸ್ಟಾಗಿ ಬರ್ತಾವೆ. ನೋಡಿರಿ ಈ ಥರ ನಾನು ಶೇಕ್ ಮಾಡಿಕೊಂಡು ಚಲೋತ್ನಂಗೆ ಎಲ್ಲ ಕಡೆ ಕೋಟ್ ಮಾಡ್ಕೊಂಡಿನಿ. ಹಿಟ್ಟು ಮೈಕ್ರೋನಿಗೆ ಕೋಟ್ ಆದಮೇಲೆ ಒಂದು 2ರಿಂದ 3 ನಿಮಿಷ ಇದನ್ನು ನಾವು ರೆಸ್ಟ್ ಮಾಡೋಣಂತ. ಅಂದರೆ ಹಿಟ್ಟು ಅದು ಒಳಗೆ ಸಕ್ಕಾಗ್ತೈತಿ. ಸೊ ಮೈಕ್ರೋನಿ ರೆಸ್ಟ್ ಮಾಡ್ತಿರ್ತೈತಿ ಅಲ್ಲಿ ಮಟ ಅಂತಂದ್ರೆ ನಾನು ಎಣ್ಣೆನ ಕಾಯಿಸ್ಕೋತೇನಂತ. 2 ಎಟ್ ಎ ಟೈಮ್ ರೆಡಿ ಆಗಿಬಿಡ್ತಾವೆ. ಎಣ್ಣೆನೂ ಕಾಯ್ತಾವೆ, ಈ ಕಡೆ ಮೈಕ್ರೋನಿನೂ ಮ್ಯಾರಿನೇಟ್ ಆಗಿ ರೆಡಿ ಆಗಿಬಿಡ್ತಾವೆ. ನೋಡಿರಿ ಭಾಳ ಈಸಿ ಆ್ಯಂಡ್ ಕ್ವಿಕ್ಕಾಗಿ ರೆಡಿ ಆಗ್ತೈತಿ. ಅಷ್ಟು ಟೇಸ್ಟಿಯಾಗಿ ಕೂಡ ಇರ್ತೈತಿ. ನೀವು ಇದನ್ನು ಟಿಫನ್ ಬಾಕ್ಸಿಗೆ ಆ್ಯಸ್ ಅ ಸ್ನ್ಯಾಕ್ ಅಂತಲೂ ಕಟ್ಬೋದು, ಅಥವಾ ಸ್ಕೂಲಿಂದ ಬಂದಮೇಲೆ ಮಕ್ಕಳಿಗೆ ತಿನ್ನಕ್ಕೂ ಕೊಡ್ಬೋದು. ಭಾರಿ ಟೇಸ್ಟ್ ಅಂದರೆ ಟೇಸ್ಟ್ ಆಗ್ತೈತೆ ನೋಡಿರಿ. ಸೊ ಎಣ್ಣೆ ಚಲೋತ್ನಂಗೆ ಕಾದೈತಿ. ಈಗ ಫ್ಲೇಮ್ನ ಮೀಡಿಯಮ್ ಇಟ್ಕೊಂಡು ನಾನು ರೆಡಿ ಮಾಡ್ಕೊಂಡಂಥ ಮೈಕ್ರೋನಿನ ಇದ್ರೊಳಗೆ ಹಾಕೋತೇನಂತ. ಮತ್ತು ಇವ ಒಂದಕ್ಕೊಂದು ಅಂಟ್ಕೊಂಡಿದ್ರು ಏನೂ ಪ್ರಾಬ್ಲಮ್ ಇಲ್ಲ. ಎಣ್ಣೆ ಒಳಗೆ ಫ್ರೈ ಆದಮೇಲೆ ಅವು ಬಿಟ್ಕೋತಾವೆ. ಮ್ಯಾಲಿಂದ ಬಬಲ್ಸ್ ಬರೋದು ಕಡಿಮೆ ಆದಮೇಲೆ ಇದನ್ನು ಮೀಡಿಯಮ್ ಫ್ಲೇಮ್ನಾಗನ ಕಲರ್ ಚೇಂಜ್ ಆಗಿ ಮತ್ತು ಕ್ರಿಸ್ಪಿನೆಸ್ ಬರೋ ಮಟನೂ ಡೀಪ್ ಫ್ರೈ ಮಾಡ್ಕೋಬೇಕು. ಒಂದಕ್ಕೊಂದು ಸೌಂಡ್ ಕಟ್ ಕಟ್ ಅಂತ ಬರೋಕ್ಕೆ ಸ್ಟಾರ್ಟ್ ಆಗ್ತಾವೆ. ಅಲ್ಲಿ ಮಟನೂ ಇವನ್ನ ನಾವು ಡೀಪ್ ಫ್ರೈ ಮಾಡ್ಕೊಳ್ಳೋಣಂತ. ನಾವು ನಮ್ಮ ಚೆರಿಗೆ ಹೊರಗಡೆದು ಫ್ರೈಸ್ ಅದು ಏನೂ ಕೊಡೋದಿಲ್ಲ, ಯಾಕಂದ್ರೆ ಅವು ಅಷ್ಟು ಹೆಲ್ದಿಯಾಗಿರಂಗಿಲ್ಲ. ಸೊ ಹಾಗಾಗಿ ಈ ಥರ ಸ್ನ್ಯಾಕ್ಸ್ನ ನಾನು ಮನೆ ಒಳಗನ ಮಾಡಿ ಇಟ್ಟಿರ್ತೀನಿ. ಆಕೆ ಯಾವಾಗ ಕೇಳ್ತಾಳೆ ಆವಾಗ ಫ್ರೆಶ್ ಆಗಿರುವಂಥ ಮನೆ ಒಳಗೆ ಮಾಡಿರೋ ಸ್ನ್ಯಾಕ್ಸ್ನ ಆಕೆಗೆ ನಾನು ಕೊಡ್ತೀನಿ. ಸೊ ಇವನ್ನ ನೋಡಿರಿ ಭಾರಿ ಟೇಸ್ಟ್ ಅಂದರೆ ಟೇಸ್ಟ್ ಆಗ್ತಾವೆ. ಒಂದು ಸಲ ಮಾಡಿ ಇಟ್ಕೊಂಡ್ರಿ ಅಂದ್ರೆ 1 ಮಂತ್ವರೆಗೂ ಒಟ್ಟು ಕೆಡಂಗಿಲ್ಲ, ಫ್ರೆಶ್ ಆಗೇ ಇರ್ತಾವೆ. ಸೊ ಕಲರ್ ಚೇಂಜ್ ಆಗ್ಯಾವು. ನಾ ಈಗ ಇವನ್ನ ತೆಗೆದು ಇಟ್ಕೊಂಡು ಇನ್ನೊಂದಷ್ಟು ನಾನು ಮೈಕ್ರೋನಿನ ಇದೇ ಥರ ಡೀಪ್ ಫ್ರೈ ಮಾಡ್ಕೊಂಡು ನಿಮ್ಗೆ ಸಿಗ್ತೇನಂತ. ಕ್ರಿಸ್ಪಿ ಆ್ಯಂಡ್ ಟೇಸ್ಟಿಯಾಗಿರುವಂಥ ಮೈಕ್ರೋನಿ ಚಾಟ್ ಭಾರಿ ಮಸ್ತ್ ಅಂದ್ರೆ ಮಸ್ತಾಗಿರ್ತಾವೆ ನೋಡಿರಿ. ಸೊ ಬರ್ರಿ ಇನ್ನೊಂದಿಷ್ಟು ಫ್ರೈ ಮಾಡಿಕೊಂಡು ನಾನು ನಿಮ್ಗೆ ಸಿಗ್ತೇನಂತ. ಸೊ ಮೈಕ್ರೋನಿ ಫ್ರೈ ಆಗಿ ರೆಡಿ ಆಗ್ಯಾವ ನೋಡ್ರಿ. ಈಗ ನಾ ಇದಕ್ಕೆ ಸ್ಪೈಸಿಗೆ ಅಂಥೇಳಿ ಒಂದು ಅರ್ಧ ಸ್ಪೂನ್ನಷ್ಟು ಒಣ ಖಾರದ ಪೌಡ್ರ್ ಹಾಕೋತೀನಿ. ನಿಮ್ಗೆ ಒಣ ಖಾರ ಬೇಡ ಅನ್ನೋದಾದ್ರೆ ನೀವು ಪೆಪ್ಪರ್ ಪೌಡರನ್ನು ಕೂಡ ಹಾಕೋಬೋದು. ನೆಕ್ಸ್ಟ್ ನಾನು ಇದಕ್ಕೆ ಒಂದು 1/2 ಟೀ ಸ್ಪೂನ್ನಷ್ಟು ಚಾಟ್ ಮಸಾಲಾನ ಹಾಕ್ಕೊಳತ್ತೀನಿ. ನೀವು ಆಮ್ಚೂರಾದರೂ ಹಾಕೋಬೋದು. ಇದಾದಮೇಲೆ ಟೇಸ್ಟಿಗೆ ನೋಡಿರಿ ಎಷ್ಟು ಬೇಕೋ ಅಷ್ಟು ನಾನು ಕಾಲ ನಮಕನ್ನು ಹಾಕ್ಕೊಳತ್ತೀನಿ. ಕಾಲ ನಮಕ್ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಜಾಸ್ತಿ ಚಟ್ಪಟ್ ಅಂತ ಹೇಳಿ ಬರ್ತೈತಿ. ನಾರ್ಮಲ್ ಸಾಲ್ಟ್ನು ಯೂಸ್ ಮಾಡ್ಕೋಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಈಗ ಇದನ್ನು ಚಲೋತ್ನಂಗೆ ಮಿಕ್ಸ್ ಮಾಡಿ ನಾವು ಒಂದು ಏರ್ ಟೈಟ್ ಡಬ್ಬಿನಾಗ ಹಾಕಿ ಇಟ್ಕೊಂಡ್ವಿ ಅಂದ್ರೆ ಒಂದು ಮಂತ್ವರೆಗೂ ಇವು ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿನ ಇರ್ತಾವೆ ನೋಡಿರಿ. ಭಾರಿ ಮಸ್ತ್ ಅಂದ್ರೆ ಮಸ್ತಾಗಿ ಬರ್ತಾವೆ. ನೀವೆಲ್ಲರ ಟ್ರಿಪ್ ಹೋಗುವಾಗೂ ಈ ಥರ ಮಾಡ್ಕೋಬೋದು, ಇಲ್ಲ ಮಕ್ಕಳಿಗೆ ಸಂಜೆ ಸ್ನ್ಯಾಕ್ಸ್ ಅಂತಲೂ ಕೊಡ್ಬೋದು. ಟಿಫನ್ ಬಾಕ್ಸಿಗೂ ಕೂಡ ನೀವು ಕಟ್ಟಿ ಕಳಿಸ್ಬೋದು ನೋಡಿರಿ. ಸೊ ಭಾರಿ ಈಸಿ ಆ್ಯಂಡ್ ಕ್ವಿಕ್ ಆಗಿರುವಂಥ ಸ್ನ್ಯಾಕ್ಸ್ ರೆಸಿಪಿ ರೆಡಿ ಆಗೈತಿ ನೋಡಿರಿ. ಮೈಕ್ರೋನಿ ಕುರ್ಕುರೆ ಅಂತಲೇ ಹೇಳ್ಬೋದು. ಇವು ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿರುವಂಥ ಸ್ನ್ಯಾಕ್ಸ್ ರೆಡಿ ಆಗೈತಿ. ನೀವು ಮನೆ ಒಳಗೆ ಒಂದು ಸಲ ಮಾಡಿರಿ. ಟೇಸ್ಟ್ ಹೆಂಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವಿಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡಿರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.